ಎಲ್ರಿಗೂ ನಮಸ್ಕಾರ. ನಾವಿವತ್ತು ಪುಣ್ಯಕ್ಷೇತ್ರವಾದ ದಿವ್ಯಕ್ಷೇತ್ರವಾದ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನವಿರುವ ಸಾಸ್ಲಿಗೆ ಬಂದಿದ್ದೀವಿ. ಈ ಸನ್ನಿಧಾನದ ವಿಶೇಷತೆ ಏನಪ್ಪ ಅಂದರೆ, ಯಾರಿಗೆಲ್ಲ ಚರ್ಮ ರೋಗ ಇದೆ, ಕಜ್ಜಿ ಇದೆ, ತುರಿಕೆ ಇದೆ, ನಾಗರಿದೆ ಮತ್ತು ಪಚ್ಚಮಂಡಲ, ತಲೆಯಲ್ಲೆಲ್ಲ ಕೂದಲು ಇಲ್ಲದೆ ಇರೋವಂಥದ್ದು, ಕೂದಲು ಉದುರೋ ಅಂಥದ್ದು, ಮತ್ತು ಮುಖದಲ್ಲಿ ಕಜ್ಜಿ, ತುರಿಕೆ, ದೇಹದಲ್ಲಿ ಇಚ್ಚಿಂಗ್ ಸೆನ್ಸೇಷನ್ನು ಯಾರಿಗೆಲ್ಲ ಇದೆ, ನೀವು ಯಾವ್ದಾದ್ರು ಒಂದು ದೇವಸ್ಥಾನನ ಹುಡುಕ್ತಾ ಇದ್ದೀರಾ, ನಿಮಗೆ ಹುಷಾರಾಗಬೇಕು ನಿಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆಗೆ ಅಂದರೆ ಖಂಡಿತ ಮಸ್ಟ್ ವಿಸಿಟ್ ದೇವಸ್ಥಾನ ಸಾಸ್ಲು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಳ್ಳಿ ನಾಗರ ಶೆಡೆಗಳು ಮತ್ತು ಎಲ್ಲದನ್ನು ಇಟ್ಟಿದ್ದಾರೆ ಹರಕೆ ಉಂಡಿಗೆ ಹಾಕೋಕ್ಕೆ. ಇದು ಸಾಸ್ಲು ಕಲ್ಯಾಣಿ. ಇಲ್ಲಿ ಬಂದು ಕಂಪಲ್ಸರಿ ಈ ಕಲ್ಯಾಣಿಯಿಂದ ನೀರು ತಗೊಂಡು ನೀವು ಸ್ನಾನ ಮಾಡಿ 3 ಬಿಂದಿಗೆ 5 ಬಿಂದಿಗೆ 9 ಬಿಂದಿಗೆ ಈ ಥರ ತಲೆ ಮೇಲೆ ಹಾಕಿಸ್ಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಹೋಗೋ ಅಂಥದ್ದು. ನಿಮ್ಮ ಕರ್ಮಗಳೆಲ್ಲ ಇಲ್ಲೇ ತೊಳ್ಕೊಂಡು ಆಮೇಲೆ ಸೋಮೇಶ್ವರ ಸ್ವಾಮಿ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗೋದು. ಮತ್ತು ಅಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿ ಹತ್ರ ನಾಗರ ಕಲ್ಲುಗಳಿದ್ದಾವೆ. ಅಲ್ಲಿ ಪ್ರಸಾದವಂತೂ ಪೂಜೆ ಮಾಡಿದ ಮೇಲೆ ನಿಮಗೆ ತಲೆಯಲ್ಲಿ ಏನಾದ್ರು ನಾಗರು ಅಥವಾ ಪಚ್ಚಮಂಡಲ ಈ ಥರ ಆಗಿದ್ದರೆ, ಮೈಕೈ ತುರಿಕೆ ಮತ್ತು ಏನಾದರೂ ನಿಮ್ಮ ಗಂಟ್ಲು ನೋವು, ಚರ್ಮಕ್ಕೆ ರಿಲೇಟೆಡ್ ಏನೇ ರೋಗಗಳಿದ್ರೂ ಆ ಪ್ರಸಾದನ ನೀವು ದೇಹಕ್ಕೆ ಹಚ್ಕೊಂಡ್ರೆ ಖಂಡಿತ ನಿವಾರಣೆ ಆಗುತ್ತೆ. ಯಾಕೆಂದರೆ ನಾನೇ ಲೈವ್ ಎಕ್ಸಾಂಪಲ್. ನನಗೆ ತಲೆ ತುಂಬ ಪಚ್ಚಮಂಡಲ ಆಗಿತ್ತು. ನನಗೆ ಪಚ್ಚಮಂಡಲ ಆಗಿದ್ದು ಅದು ತುಂಬ ಒಂದು 20-30 ಕಡೆ ತಲೆಯಲ್ಲಿ ಹರಡ್ಬಿಟ್ಟಿತ್ತು. ಆವಾಗ ನಮ್ಮಮ್ಮ ಸಾಸ್ಲಿಗೆ ಪ್ರತಿ ವರ್ಷ ನನ್ನ ಮಗಳು ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಬರ್ತಾಳೆ ಅಂತ ಹರಿಸ್ಕೊಂಡಿದ್ರು. ಅದು ಹೆಂಗೆ ಅಂದರೆ ಒಂದು ಮಿರಾಕಲ್ಲು. ಹರಿಸ್ಕೊಂಡು ಅಲ್ಲಿ ಪ್ರಸಾದ ಇಲ್ಲಿ ಪ್ರಸಾದ ಹಚ್ಚಾದ್ಮೇಲೆ ನನಗೆ ಪಚ್ಚಮಂಡಲನೇ ಇಲ್ಲ. ಆಮೇಲೆ ನನ್ನ ಮಗಳು ಇನ್ನೂ ಚಿಕ್ಕವಳು, 5 ತಿಂಗಳು ಪಾಪು. ಅವಳಿಗೂ ಕೂಡ ನಾವು ಹರಿಸ್ಕೊಂಡಿದ್ವಿ. ಅವಳಿಗೆ ಹುಷಾರಿಲ್ಲದೆ ಇದ್ದಾಗ ಅವಳು 5 ತಿಂಗಳು ಪಾಪುಗೆ ನಾವಿಲ್ಲಿ ತಲೆ ಸ್ನಾನ ಮಾಡಿಸಿ ಪೂಜೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ನೀವೇ ಯೋಚಿಸಿ, ಇಲ್ಲಿ ಚಿಕ್ಕ ಮಕ್ಕಳಿಗೆ ನಾಗರು ಮತ್ತು ಪ್ರತಿಯೊಂದು ರೋಗ, ಚರ್ಮ ರೋಗ ಏನೆಲ್ಲ ಬಂದಿದೆ ಅದಕ್ಕೆಲ್ಲದಕ್ಕೂ ಸಾಸ್ಲಿಗೆ ಕರ್ಕೊಬರ್ತಾರೆ. ಈ ಚನ್ನರಾಯಪಟ್ಟಣದ ಭಾಗದ ಜನ ಏನಿದ್ದಾರೆ, ಹಾಸನ ಡಿಸ್ಟ್ರಿಕ್ಟಲ್ಲಿ ಗೊತ್ತಿರೋರೆಲ್ಲ ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು. ಈ ವಿಡಿಯೋ ನೋಡಿ ಯಾರಿಗೆಲ್ಲ ಒಳ್ಳೆಯದಾಗುತ್ತೋ ಅಥವಾ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆಯೋ ಅವರೆಲ್ಲ ಖಂಡಿತ ಬಂದು ಇಲ್ಲಿ ಕೊಳದಲ್ಲಿ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡಿ ಅಲ್ಲಿ ನಾಗರ ಕಲ್ಲಿಗೆ ನೀವು ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡಿ ಅಲ್ಲಿ ನಾಗರ ಕಲ್ಲಿನ ಪ್ರಸಾದನ ನಿಮಗೆ ಚರ್ಮ ರೋಗ ಇದ್ದರೆ ಹಚ್ಕೊಂಡ್ರೆ ಖಂಡಿತ ನಿವಾರಣೆ ಆಗುತ್ತೆ. ಮತ್ತು ನಿಮಗೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾರೆ, ದೇವ್ರದ್ದು ಪ್ರಸಾದ ಕೊಡ್ತಾರೆ. ದೇವ್ರದ್ದು ಪ್ರಸಾದನ ನೀವು ಮನೆಗೆ ತೊಗೊಂಡೋಗಿ 12 ದಿನ ಅದನ್ನು ನೀರಿಗೆ ಹಾಕ್ಕೊಂಡು ಸೇವಿಸಬೇಕು ಅಥವಾ ಅದನ್ನು ಸ್ನಾನ ಮಾಡಿದ ತಕ್ಷಣ ಹಣೆಗೆ ಇಟ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ತಲೆಯಲ್ಲಿ ನಾಗರಾಗಿರುತ್ತೆ, ಪಚ್ಚಮಂಡಲ ಇರುತ್ತೆ ಅಲ್ಲೆಲ್ಲ ಹಚ್ಕೊಂಡ್ರೆ ಖಂಡಿತ ಹುಷಾರಾಗುತ್ತೆ. ಇದು ಹೌದು, ನಾನು ನಂಬ್ತೀನಿ. ಇವಾಗ ಮೆಡಿಕಲ್ ಸೈನ್ಸ್ ತುಂಬ ಮುಂದುವರೆದಿದೆ. ನಿಮ್ಮ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಜೊತೆ ಈ ದೇವ್ರನ್ನ ನೀವು ನಂಬಿ ಆ ಪ್ರಸಾದನ ಒಂದು ನಂಬಿಕೆಯಿಂದ ಹಚ್ಚಿದರೆ ಖಂಡಿತ ಮಿರಾಕಲ್ ಥರ ವರ್ಕ್ ಆಗುತ್ತೆ. ದೇವಸ್ಥಾನ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸೋಮೇಶ್ವರ ಸ್ವಾಮಿ ವಿಗ್ರಹನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಮತ್ತು ನೀವು ಇಲ್ಲಿ ಅರ್ಚನೆನೂ ಮಾಡಿಸ್ಕೊಬೋದು. ಏನಾದರೂ ಸ್ಪೆಷಲ್ ಡೇ ಇದ್ದರೆ ಅಥವಾ ನಿಮ್ಮ ಮಗುಗೆ, ನಿಮ್ಮ ಹಸ್ಬೆಂಡಿಗೆ ಅಥವಾ ನಿಮ್ಮ ಮನೆಯವ್ರಿಗೆ ಸಾಮೂಹಿಕವಾಗಿ ಅರ್ಚನೆ ಮಾಡಿಸ್ತೀರಾ ಅಂದರೆ ಮಾಡಿಸ್ಬೋದು. ಮತ್ತು ಇಲ್ಲಿ ಮುಂದೆ ಪೂಜೆ ಮಾಡ್ಬೋದು. ಫಸ್ಟು ನೀವು ಕಲ್ಯಾಣಿಲಿ ಸ್ನಾನ ಮಾಡಿದ ತಕ್ಷಣ ಕಲ್ಯಾಣಿಗೂ ಗಂಗೆ ಪೂಜೆ ಮಾಡ್ತಾರೆ. ಸೊ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮತ್ತೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಕಾರ್ತಿಕ ಮಾಸದ ಕಳೆದು ನಾವು ನೆಕ್ಸ್ಟ್ ಡೇಗೆ ಬಂದಿರೋದ್ರಿಂದ ಜಾತ್ರೆ ಇತ್ತು. ಸೊ ಆ ಜಾತ್ರೆದು ನೋಡ್ಬೋದು, ಗ್ಲಿಮ್ಸ್ ಇಲ್ಲೇ ಇದೆ. ಜಾತ್ರೆ ಮುಗ್ದೋಗಿದೆ. ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಮತ್ತು ಊಟ ಕೂಡ ಇರುತ್ತೆ ಭಕ್ತಾದಿಗಳಿಗೆ. ಈಗಲೂ ಕೂಡ ಮಾಮೂಲಿ ದಿನಗಳಲ್ಲಿ ಶನಿವಾರ ಮತ್ತು ಮಂಗಳವಾರ ಊಟ ಇರುತ್ತೆ. ನಾನು ಹೇಳಿದ್ನಲ್ಲ, ನಾಗರ ಕಲ್ಲುಗಳು ಮತ್ತು ಇಲ್ಲಿ ಬೆಳ್ಳಿ ಹರಕೆ ಕಾಣಿಕೆಗಳು ಎಲ್ಲದೂ ಇಲ್ಲೂ ಸಿಗುತ್ತೆ. ಇಲ್ಲೂ ಕೂಡ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಿದೆ. 2 ಕಡೆ ದೇವರ ವಿಗ್ರಹಗಳನ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಮತ್ತು ಚಿಕ್ಕ ಮಕ್ಕಳಿಗೆ ಇಲ್ಲಿ ದೃಷ್ಟಿ ತೆಗಿತಾರೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಇಲ್ಲಿ ದೃಷ್ಟಿ ತೆಗೆಸ್ಕೊಂಡ್ವಿ. ಇದು ಶಂಭುಲಿಂಗೇಶ್ವರ ದೇವಸ್ಥಾನ. ಖಂಡಿತ ನೀವು ಇದೊಂದು ದಿವ್ಯ ಕ್ಷೇತ್ರ. ಇಲ್ಲಿ ಬಂದರೆ ನಿಜವಾಗ್ಲೂ ನಿಮಗೆ ಮಿರಾಕಲ್ಲೇ ಆಗುತ್ತೆ. ಏಕೆಂದರೆ ಇದು ನಮ್ಮ ವೈಯಕ್ತಿಕ
ಎಕ್ಸ್ಪೀರಿಯೆನ್ಸು. ಅದಕ್ಕೆ ನಾನು ಈ ವ್ಲಾಗ್ ಮಾಡಬೇಕು ಅಂತ ಮಾಡಿದ್ದೀನಿ. ಬಿಕಾಸ್ ಬೇರೆಯವ್ರಿಗೂ ಇದು ಯೂಸ್ ಆಗಬೇಕು, ಇನ್ಫಾರ್ಮೇಷನ್ ತಲುಪಬೇಕು ಅಂತ. ನೀವು ನೋಡಿ, ಸಾವಿರಾರು ನಾಗರ ಕಲ್ಲುಗಳನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಪೂಜೆ ಮಾಡಿ ಆ ನಾಗರ ಕಲ್ಲು ಕೆಳಗಡೆ ಮಣ್ಣು ಇರುತ್ತಲ್ಲ, ಅದನ್ನು ಪ್ರಸಾದ ಅಂತ ಕರಿತೀವಿ. ಅದನ್ನು ನೀವು ಎಲ್ಲಿ ರೋಗ ಇರುತ್ತೆ ನಿಮಗೆ, ಚರ್ಮ ರೋಗ, ಅಲ್ಲಿಗೆ ಹಚ್ಕೊಂಡ್ರೆ ಖಂಡಿತ ಹುಷಾರಾಗುತ್ತೆ. ನೀವು ಕೂಡ ಬನ್ನಿ ಸಾಸ್ಲಿಗೆ, ದೇವರ ಆಶೀರ್ವಾದ ಪಡ್ಕೊಂಡು ನಿಮಗೆ ಏನೆಲ್ಲ ಕಷ್ಟ ಇದೆ ಅದನ್ನು ಬಂದು ನಿವಾರಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.